ಕೈಲಾಸ ಮಾನಸ ಸರೋವರದ ಯಾತ್ರೆ ಕಳೆದ 20 ದಿನಗಳಿಂದ ನಾವು ನೇಪಾಳದಲ್ಲಿದ್ದುಕೊಂಡು ಚೀನಾ ದೇಶವನ್ನು ಪ್ರವೇಶ ಮಾಡಿ ಚೀನಾ ದೇಶದಲ್ಲಿ ಇರುವಂತಹ ಮಾನಸ ಸರೋವರ ಮತ್ತು ಕೈಲಾಸ ಪರ್ವತದ ದರ್ಶನ ಮತ್ತು ಪರಿಕ್ರಮವನ್ನು ಪೂರೈಸಿಕೊಂಡು ಇವತ್ತೇ ಬೆಳಗ್ಗೆ ಕರ್ನಾಟಕವನ್ನು ನಾವು ಪ್ರವೇಶ ಮಾಡಿದ್ದೇವೆ. ಕೈಲಾಸ ಪರ್ವತ ಅದೊಂದು ದಿವ್ಯವಾಗಿರುವಂತಹ ಆಧ್ಯಾತ್ಮಿಕ ದೈವಿ ಶಕ್ತಿಯಿಂದ ತುಂಬಿಕೊಂಡಿರುವಂತಹ ಪ್ರದೇಶ. ಇಲ್ಲಿಯವರೆಗೆ ಆ ಪರ್ವತದ ಶಕ್ತಿಯನ್ನು ಇದಮಿತ್ತಮ್ ಅಂತ ಹೇಳಿ ಪರೀಕ್ಷೆ ಒಳಪಡಿಸಿ ವಿಶ್ಲೇಷಣೆ ಮಾಡಿ ಎಲ್ಲ ಜನರ ಮುಂದೆ ಹೇಳುವಂಥ ಸಾಹಸವನ್ನು ಯಾರೂ ಮಾಡಲಿಕ್ಕಾಗಿಲ್ಲ. ಎಷ್ಟೋ ಜನ ಕೈಲಾಸ ಪರ್ವತವನ್ನು ಏರಬೇಕು ಅಂತ ಪ್ರಯತ್ನ ಮಾಡಿದವರೆಲ್ಲ ವಿಫಲರಾಗಿ ಏನೇನೋ ತೊಂದರೆಗೊಳಗಾಗಿ ವಾಪಸ್ ಬಂದಿದ್ದಾರೆ ಹೊರತು ಪರ್ವತವನ್ನು ಏರಲಿಕ್ಕೆ ಯಾರಿಂದಲೂ ಆಗಿಲ್ಲ. ಅಂದರೆ ಇಲ್ಲಿಯವರೆಗೆ ಯಾವ ಮನುಷ್ಯನೂ ಕೂಡ ಆ ಪರ್ವತದ ಮೇಲೆ ತನ್ನ ಪಾದವನ್ನು ಇಡಲಿಕ್ಕೆ ಆಗಿಲ್ಲ. ಅಂತಹ ಶ್ರೇಷ್ಠವಾಗಿರುವಂತಹ ದಿವ್ಯತೆಯನ್ನು ಕೂಡಿರುವಂಥ ಪರ್ವತ. ಇವತ್ತು ಮೌಂಟ್ ಎವರೆಸ್ಟ್ ಅದಕ್ಕಿಂತಲೂ ಎಷ್ಟೋ ಸಾವಿರ ಅಡಿ ಎತ್ತರ ಇದ್ರೂ ಕೂಡ ಅದರ ಮೇಲೆ ಸಾವಿರಾರು ಜನ ಹೋಗಿ ಬಂದಿದ್ದಾರೆ. ಅದರ ಕೈಲಾಸ ಪರ್ವತದ ಮೇಲೆ ಇನ್ನೂ ಯಾರೂ ಕೂಡ ಹೋಗಲಿಕ್ಕಾಗಿಲ್ಲ. ಸಂಶೋಧನೆ ಮಾಡಬೇಕು ಅಂತ ಹೊರಟಿರುವಂಥವ್ರಿಗೂ ಕೂಡ ಅನೇಕ ಅನಾಹುತಗಳಾಗಿ ಅರ್ಧಕ್ಕೆ ಅವರು ಮರಳಿ ಬಂದಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಆ ಕಾರಣಕ್ಕಾಗಿ ಅದೊಂದು ದೈವಿ ಪರ್ವತ, ಆಧ್ಯಾತ್ಮಿಕ ಪರ್ವತ ಅನ್ನುವಂತಹ ಮತ್ತು ಕಾಸ್ಮಿಕ್ ಎನರ್ಜಿಯ ಕೇಂದ್ರ ಅನ್ನೋ ದೃಷ್ಟಿಯಿಂದ ಆ ಪರ್ವತವನ್ನು ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ದೂರದಿಂದಲೇ ಕೈ ಮುಗಿದು ಪ್ರದಕ್ಷಿಣೆ ಪರಿಕ್ರಮ ಮಾಡುವಂತಹ ಒಂದು ವಿಶಿಷ್ಟವಾದ ಪದ್ಧತಿ. ಅದನ್ನು ಮಾಡಬೇಕು ಅಂತ ಹೇಳಿ ಬಹುತೇಕ ಕೈಲಾಸನಾಥನ ಕರೆ ಪ್ರೇರಣೆ ಜಗದ್ಗುರುಗಳವರೇ ಆಗಿರೋಣದರಿಂದ ಪಂಚಪೀಠಗಳಲ್ಲಿ ಮೊದಲನೇ ಬಾರಿ ಈ ಒಂದು ಸಾಹಸವನ್ನು ಮಾಡುವಂತಹ ಶಕ್ತಿ ಮತ್ತು ಪ್ರೇರಣೆ ಆ ಪರಮಾತ್ಮನಿಂದ ದೊರಕಿದ ಪ್ರಯುಕ್ತ ಹೋಗಿ ಪರಿಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿಕೊಂಡು ನಾವು ಬರ್ತಾ ಇದ್ದೇವೆ. 3 ದಿನಗಳ ಕಾಲ ಅದು ಪರಿಕ್ರಮ ಇರುತ್ತೆ. ಮೊದಲನೇ ದಿನ 12 ಕಿಲೋಮೀಟ್ರು, ಎರಡನೇ ದಿನ 22 ಕಿಲೋಮೀಟ್ರು. ಎರಡನೇ ದಿನದ್ದೇ ಬಹಳ ದುರ್ಗಮವಾಗಿರುವಂಥ ದಾರಿ. ಯಾಕಂದರೆ ಸುಮಾರು 18,741 ಅಡಿ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋಗಿ ಕೆಳಗೆ ಇಳಿದು ಬರಬೇಕಾಗಿರುವಂಥ ದುರ್ಗಮ ದಾರಿ ಇರುತ್ತೆ. ಕಡಿದಾದ ಪರ್ವತಗಳ ಕಣಿವೆಗಳಿರ್ತಾ ಇದ್ದಾವೆ. ಅವುಗಳನ್ನೆಲ್ಲ ಏರಿ ವಾಪಸ್ ಬರೋದು ಅಂದರೆ ಅದೊಂದು ರೀತಿ ಪುನರ್ಜನ್ಮ ಅನ್ನುವಂಥ ಭಾವನೆ ಎಲ್ಲರಲ್ಲೂ ಕೂಡ ಇರುವಂತಹದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲೇ ಆಕ್ಸಿಜನ್ ಕೊರತೆಯನ್ನು, ಚಳಿಯನ್ನು ಮತ್ತು ಹತ್ತುವ ಸಾಹಸವನ್ನು ಯಾರು ಮಾಡ್ತಾರೋ ಅವರು ಮಾತ್ರ ಅದರಲ್ಲಿ ಸಾಫಲ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಭಾಳಷ್ಟು ಜನ ಅರ್ಧ ಪರಿಕ್ರಮವನ್ನು ಪೂರೈಸ್ಕೊಂಡು ವಾಪಸ್ ಬರ್ತಾ ಇರ್ತಾರೆ. ಆದರೆ ಇವತ್ತು ಆ ಪರ್ವತದ ಅಪ್ಪಣೆಯ ಪ್ರಕಾರ ಪೂರ್ಣವಾಗಿ ಕಾಲ್ನಡಿಗೆಯಿಂದಲೇ ಪರಿಕ್ರಮವನ್ನು ಪೂರೈಸಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಜನರ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯ ಪ್ರಾರ್ಥನೆಯನ್ನು ಕೈಲಾಸ ಪರ್ವತದ ಮುಂದೆ ಇಟ್ಟು ಇವತ್ತು ಪರಿಕ್ರಮವನ್ನು ಪೂರೈಸಿ ಆರೋಗ್ಯವಾಗಿ ನಾವು ಪುನಃ ಮರಳಿ ಮಾತೃಭೂಮಿಗೆ ದಯಮಾಡಿಸಿದವರಾಗಿದ್ದೇವೆ. ನಮ್ಮ ಜೊತೆಗೆ ಅನೇಕ ಮಠಾಧೀಶರು ಕೂಡ ಬಂದಿದ್ದರು. ಜೊತೆಗೆ ಅನೇಕ ಭಕ್ತರು ಕೂಡ ಆಗಮಿಸಿದರು. ಆರೋಗ್ಯದಲ್ಲಿ ತೊಂದರೆ ಇದ್ದವರು ಅರ್ಧ ಪರಿಕ್ರಮವನ್ನು ಮಾಡಿ, ಇನ್ನೂ ತೊಂದರೆ ಇದ್ದವರು ಕೇವಲ ದರ್ಶನವನ್ನು ಮಾಡಿಕೊಂಡು, ಸಶಕ್ತರಾಗಿದ್ದವರು ಪೂರ್ಣ ಪರಿಕ್ರಮವನ್ನು ಮಾಡಿ ಬಂದವರಾಗಿದ್ದಾರೆ. ಅಲ್ಲಿ ಇರುವಂತಹ ದೈವಿ ಶಕ್ತಿ ಆ ಪರಿಕ್ರಮದ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾಗಿರುವಂತಹ ನೋವಾಗಲಿ, ತೊಂದರೆಗಳಾಗಲಿ, ಆರೋಗ್ಯದಲ್ಲಿ ವ್ಯತ್ಯಾಸ ಆಗಲಿ ಏನೂ ಆಗದೆ ಗುಣಮುಖವಾಗಿ ಪರಿಕ್ರಮವನ್ನು ಪೂರ್ಣಗೊಳಿಸಿದ್ದು ಅದೊಂದು ದೈವ ಸಂಕಲ್ಪ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಲೋಕ ಕಲ್ಯಾಣಕ್ಕಾಗಿ ಆ ಪರಿಕ್ರಮದ ಫಲವನ್ನು ಇವತ್ತು ನಾವು ಅರ್ಪಣೆ ಮಾಡ್ತಾ ಇದ್ದೇವೆ. ಲೋಕ ಸುಭಿಕ್ಷವಾಗಲಿ. ಏನು ಈ ಭಾಗದ ಜನ ಮಳೆಯ ಕೊರತೆಯಿಂದ ತತ್ತರಿಸ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಸುಭಿಕ್ಷವಾಗಿ ನಾಡು ಸಮೃದ್ಧವಾಗಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀವಿ.
ಈಗ ನೀರಿಲ್ಲ ಬೆಳಿಬೇಡ್ರಿ ಅಂತ ಸರ್ಕಾರನೇ ಒಂದು ಆದೇಶವನ್ನು ಮಾಡಿದೆ. ಡ್ಯಾಮ್ಗಳಲ್ಲೂ ನೀರಿಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಹಳ್ಳಿಗಳಿಗೆ ನೀರು. ಇದೇ ಪರಿಸ್ಥಿತಿ ಮುಂದುವರಿಯೋದಿಲ್ಲ. ಸ್ವಲ್ಪ ಸಮಯದಲ್ಲೇ ಮಳೆಯಾಗುತ್ತೆ, ಡ್ಯಾಮ್ಗಳೆಲ್ಲ ತುಂಬಿಕೊಳ್ತವೆ, ನೀರು ಮತ್ತೆ ಬರುತ್ತೆ. ರೈತರು ಖುಷಿಯಿಂದ ಬೆಳೆಯನ್ನು ಬೆಳೀತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಸ್ವಲ್ಪ ಸಮಯ ಕಾಯಬೇಕು ಅಷ್ಟೇ. ನಾಲ್ಕು ಬಾರಿ ಸಿಎಂ ಆದರೂ ಸಹ ಅವರ ನಮಗೆ ವಿಶ್ವಾಸ ಇದೆ, ಯಾರು ಏನೇ ಷಡ್ಯಂತ್ರ ಮಾಡಿದರೂ ಕೂಡ BJP ಪಕ್ಷದ ಹಿರಿಯ ಧುರೀಣರೇನಿದ್ದಾರೆ ಅವರು ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅವರಿಗೆ ಅಂಥ ಏನು ತೊಂದರೆ ಆಗೋದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿದೆ. ಆ ರೀತಿ ಮಾಡೋದು ಒಳ್ಳೆಯದಲ್ಲ. ಒಬ್ಬ ಯುವ ನಾಯಕನನ್ನು ಬೆಳೆಸಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕೇ ಹೊರತು ಷಡ್ಯಂತ್ರ ಮಾಡಿ ನಮ್ಮವರನ್ನೇ ನಾವು ಕಾಲು ತೊಳೆಯುವಂತಹ ಅಥವಾ ಕಾಲೆಳೆಯುವಂತಹ ಪ್ರಯತ್ನವನ್ನು ಮಾಡೋಣದರಿಂದ ಪಕ್ಷಕ್ಕೂ ತೊಂದರೆ ಆಗುತ್ತೆ, ಆಮೇಲೆ ಎಲ್ಲ ದೃಷ್ಟಿಯಿಂದ ಕೂಡ ಹಿನ್ನಡೆ ಆಗುತ್ತೆ. ಅದಕ್ಕೆ ಆ ರೀತಿ ಮಾಡಬಾರ್ದು ಅನ್ನೋಂಥ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಆ ಪರಿಸ್ಥಿತಿ ಬಹುತೇಕ ಬರಲಿಕ್ಕಿಲ್ಲ ಅನ್ನುವಂಥ ವಿಶ್ವಾಸ ನಮಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.